ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಆಗಲೇ 9:30 ಆಗಿದೆ. ಇನ್ನೇನು ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರಲ್ವಾ, ಇವಾಗಿಂದ ಸ್ವಲ್ಪ ಫ್ರೀ ಇರ್ತೀನಿ. ಮತ್ತು ನನ್ನ ಕೆಲಸಗಳು ಈಗಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ನನ್ನ ಮಗನೂ ಮಲಗಿದ್ದಾನೆ, ನೈಟೆಲ್ಲ ಎದ್ದಿರ್ತಾನೆ, ಇಷ್ಟೊತ್ತಲ್ಲಿ ಮಲ್ಕೊತಾನೆ. ಅವನಾಗಲೇ ಊಟ ಮಾಡಿ ಮಲ್ಕೊಂಡಿದ್ದಾನೆ. ನಾನಿನ್ನು ಏನು ಟಿಫನ್ ಏನು ಮಾಡಿಲ್ಲ. ಮತ್ತು ನೈಟ್ ಸ್ವಲ್ಪ ಅನ್ನ ಉಳಿದಿದೆ, ಅದನ್ನೇ ತಿನ್ಕೊಳ್ಳೋಣ. ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಬಿಸಿದು ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನು ನಮ್ಮ ಚಿಕ್ಕಮ್ಮ ಕೆಲ್ಸಕ್ಕೆ ಹೋದ್ರಲ್ವ, ಕೆಲ್ಸಕ್ಕೆ ಹೋದ್ರೆ ಅವ್ರು ಬೆಳಗ್ಗೆನೇ ಬೇಗ ಅಡುಗೆ ಮಾಡಿರ್ತಾರೆ. ಇವತ್ತು ಮುದ್ದೆ ಎಲ್ಲ ಮುದ್ದೆ ಮಾಡಿ ತಗೊಂಡು ಹೋಗ್ತಾರಲ್ವ, ಅದಕ್ಕೆ ಅವ್ನು ಬೆಳಗ್ಗೆನೇ ಮುದ್ದೆ ತಿನ್ನಿಸಿದ್ದೆ. ತಿಂದ್ಬಿಟ್ಟು ಇವಾಗ ಮಲಗಿದ್ದಾನೆ. ಈಗಿಂದ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ನೋಡೋಣ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ತರಕಾರಿ ಟೆಂಪ ಬಂತು. ತರಕಾರಿ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಟೊಮೊಟೊ ಅಂತೂ ಇರಲೇ ಇರಲಿಲ್ಲ, ಹಸ್ರಿಗೆ ಒಂದಿದ್ದು ಅಷ್ಟೇ, ಮಿಕ್ಕಿರೋವೆಲ್ಲ ಖಾಲಿಯಾಗಿತ್ತು. ಅದಕ್ಕೆ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಬೀನ್ಸ್ ಎಲ್ಲ ಇತ್ತು. ನನ್ನ ತಂಗಿ ಕೂಡ ಊರಿಂದ ಬಂದಿದ್ಲು, ಅವಳನ್ನು ಸ್ವಲ್ಪ ತಗೊಂಡೋದ್ಲು ಚೆನ್ನಾಗಿದ್ದಾವೆ ಅಂತೇಳ್ಬಿಟ್ಟು. ಮತ್ತು ಕಡಿಮೆ ರೇಟ್ ಬೇರೆ ಇಲ್ಲಿ ರೇಟ್ ಬಂದುಬಿಟ್ಟು 100 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಟೊಮೊಟೊ ಕಡಿಮೆನೇ ಕೊಡ್ತಾ ಇಲ್ಲ. ಆದರೂ ನೋಡಿ ಎಷ್ಟು ಫ್ರೆಶ್ ಆಗಿದೆ ಟೊಮೊಟೊ ಹಣ್ಣು. ಅವ್ರು 80 ರೂಪಾಯಿ kg ಹಾಕಿದ್ರು. ನಾನು ಕೇಳಿದೆ ಬೆಳೆದಿರೋದೇನೋಣ ಅಂತಂದೆ. ಇಲ್ಲಮ್ಮ, ಹೋಲ್ಸೇಲ್ ರೇಟಿಂದ ತಂದಿರೋದು, ಅದಕ್ಕೆ ಒಂದು 10 ರೂಪಾಯಿ ಕಮ್ಮಿ ಮಾಡಿದ್ದೀನಿ ಅಂತ ಹೇಳಿದ್ರು. 20 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಇವ್ರು ಹೇಳ್ಬೇಕಂದ್ರೆ. ಇಲ್ಲಿ 100 ರೂಪಾಯಿ ಮಾರ್ತಾಯಿದ್ದಾರೆ. ನಾನು ಸ್ವಲ್ಪ ಕ್ಯಾರೆಟು ಬೀನ್ಸ್ ಎಲ್ಲ ತೊಗೊಂಡೆ. ನನ್ನ ಮಗನಿಗೆ ಸ್ವಲ್ಪ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಏನಾದರೂ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಸಿಕ್ಕಿದ್ವಲ್ಲ ತೊಗೊಂಡಿದ್ದೆ, ಒಂದು ಅರ್ಧ kg ಎಲ್ಲ ಮಿಕ್ಸು. ಮತ್ತು ಇಲ್ಲಿ ನೋಡ್ಬೋದು ಅನ್ನ ಇಷ್ಟೇ ಮಿಕ್ಕಿದ್ದು. ರಾತ್ರಿ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೆ, ಆದರೂ ಅದರಲ್ಲಿ ಇಷ್ಟು ಅನ್ನ ಮಿಕ್ಕಿತ್ತು. ಅದನ್ನ ಇನ್ನೇನು ವೇಸ್ಟ್ ಮಾಡೋದು, ಒಂದು ಟೈಮ್ ತಿಂದರೆ ಆಯಿತು. ಟೈಮ್ ಬೇರೆ ಆಗಿದ್ದಾಗಲಿ 9:30 ಬೇರೆ ಆಗಿತ್ತಾ, ಮತ್ತು ಕೆಲಸಗಳೆಲ್ಲ ಆಗೋಷ್ಟೊತ್ತಿಗೆ ಹೊಟ್ಟೆ ಹಸಿಯುತ್ತೆ ಅಂತೇಳ್ಬಿಟ್ಟು ಅದನ್ನೇ ಸ್ವಲ್ಪ ಲೆಮನ್ ರೈಸ್ ಥರ ಮಾಡಿಕೊಂಡೆ. ಒಂದು ನಿಂಬೆಹಣ್ಣು ತೊಗೊಂಬಿಟ್ಟು ಗೊಜ್ಜೆಲ್ಲ ಮಾಡಿಬಿಟ್ಟು ಅದಕ್ಕೆ ಕಲಿಸ್ಬಿಟ್ಟು ತಿಂದರೆ ಒಂದು ಟೈಮ್ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು. ನನ್ನ ಮಗ ಸ್ವಲ್ಪ ಲೇಟಾಗಿ ಊಟ ಮಾಡ್ತಾನೆ, ಯಾಕೆಂದರೆ ಬೆಳಗ್ಗೆನೇ ಮುದ್ದೆ ತಿನ್ನಿಸಿದ್ನಲ್ವ. ಮುದ್ದೆ ತಿಂದರೆ ಬೇಗ ಅವ್ನಿಗೆ ಹೊಟ್ಟೆ ಹಸಿವಾಗಲ್ಲ. ಅಷ್ಟರೊಳಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಏನಾದರೂ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡೆ ಒಂದು ಟೈಮು. ಸ್ವಲ್ಪ ಗೊಜ್ಜು ಜಾಸ್ತಿ ಆಗಿತ್ತು, ಅನ್ನ ಸ್ವಲ್ಪ ಇತ್ತಲ್ವ, ಗೊಜ್ಜು ಸ್ವಲ್ಪ ಜಾಸ್ತಿನೇ ಆಗಿತ್ತು. ಆದರೂ ಚೆನ್ನಾಗಿತ್ತು, ಸ್ವಲ್ಪ ಟೇಸ್ಟ್ ಮಾತ್ರ. ತಿಂದುಬಿಟ್ಟೆ ನಾನು. ತಿಂದು ಮುಂದಿನ ಕೆಲಸಗಳೆಲ್ಲ ನೋಡಿಕೊಂಡೆ. ಇನ್ನು ಕೆಲಸ ಎಲ್ಲ ಹಂಗೆ ಇದೆ, ಮಾಡ್ಕೋಬೇಕು. ನೋಡಿ ಬಟ್ಟೆ ಎಲ್ಲ ಇನ್ನೂ ಮಡ್ಚೋ ಹಂಗೆ ಇದ್ದಾವೆ. ನೆನ್ನೆ ಬಟ್ಟೆ ಎಲ್ಲ ತೊಳೆದಿದ್ದೆ, ಮಡ್ಚಿರಲಿಲ್ಲ. ಮತ್ತು ಸರಿಯಾಗಿ ಬಿಸಿಲು ಬಂದಿರಲಿಲ್ಲಲ್ವ, ಮತ್ತು ಚೆನ್ನಾಗಿ ಒಣಗಿದ್ರೆ ಮತ್ತು ಸ್ಮೆಲ್ ಬರ್ತಾವೆ ಅಂತೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇವಾಗೆಲ್ಲ ಮಡ್ಚಿಡಬೇಕು. ಮತ್ತು ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ, ಟಬ್ಬಲ್ಲೇ ಇದ್ದಾವೆ, ನಾವು ಕೆಳಗಡೆ ಇಟ್ಟಿಲ್ಲ. ಕೆಳಗಡೆ ಇಟ್ಟರೆ ಮತ್ತು ನಾಯಿ ಕಾಗೆ ಎಲ್ಲ ಬರ್ತಿರ್ತವೆ ಅಂತೇಳ್ಬಿಟ್ಟು ಇಟ್ಟಿಲ್ಲ, ಟಬ್ದಲ್ಲೇ ಇದ್ದಾವೆ. ನೋಡ್ಬೋದು ನಮ್ಮ ಗುಬ್ಬಿ ಮರಿಗಳು ಆಟ ಆಡ್ತಾ ಇದ್ದಾವೆ. ಇನ್ನು ಭಾಳ ಇರ್ತಿದ್ವು, ಇಷ್ಟೊತ್ತಲ್ಲಿ ಯಾಕೋ ಕಾಣಿಸ್ತಾ ಇಲ್ಲ ಸರಿಯಾಗಿ. ಮತ್ತು ನನ್ನ ಮಗ ಮಲಗಿದ್ದಾನೆ. ನಮ್ಮ ಪಟ್ಲಿ ಮರಿ ಅವು ಕೆಲಸ ಮಾಡ್ಕೊತಾನೆ ಇರ್ತವೆ ಯಾವಾಗ್ಲೂ. ಅವು ರೆಸ್ಟೆಲ್ಲ ಇರಲ್ಲ, ತಿಂತಿರ್ತವೆ, ಮಲಗ್ತಿರ್ತವೆ ಅಷ್ಟೇ. ಅದೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸ್ಬೇಕಾಗಿತ್ತು, ಆಮೇಲೆ ಗುಡ್ಸೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅದ್ರ ಸ್ವಲ್ಪ ಕ್ಲೀನ್ ಮಾಡಬೇಕು. ಬಟ್ಟೆ ಎಲ್ಲ ಒಗೆದ್ಬಿಟ್ಟು 2 ದಿನ ಆಗಿತ್ತು. ಅಂದರೆ ಸ್ವಲ್ಪ ಜಾಸ್ತಿ ಬಿಸಿಲೇ ಇಲ್ಲ ಈ ಕಡೆ, ಯಾವಾಗಲೂ ಮೋಡನೇ ಆಗಿರುತ್ತೆ. ಮತ್ತು ಮಧ್ಯಾಹ್ನ ಟೈಮ್ ಆದರೂ ಕೂಡ ಬಿಸಿಲು ಬಂದಿರಲ್ಲ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಒಣಗಿರಲಿಲ್ಲ, ಮತ್ತು ಸ್ಮೆಲ್ ಬಂದುಬಿಡುತ್ತೆ ಚೆನ್ನಾಗಿ ಒಣಗಲಿಲ್ಲ ಅಂತಂದು ಹೇಳ್ಬಿಟ್ಟು 2 ದಿನ ಸ್ವಲ್ಪ ಸ್ವಲ್ಪ ಬಿಸಿಲಿದ್ದಾಗೆಲ್ಲ ಹೊರಗಡೆ ಹಾಕ್ತಿದ್ದೆ. ಮತ್ತು ಇವಾಗ ಗಾಳಿ ಬೇರೆ ತುಂಬ ಗಾಳಿ ಬೀಸ್ತೈತಲ್ಲ, ಆಷಾಢ ಗಾಳಿನೇ ಸ್ಟಾರ್ಟ್ ಆಯ್ತಲ್ವ, ಗಾಳಿಗಾದರೂ ಆಡ್ಕೊಳ್ಳಿ ಅಂತೇಳ್ಬಿಟ್ಟು 2 ದಿನ ಚೆನ್ನಾಗಿ ಆರಿಸಿದ್ದೆ. ಬಿಸಿಲೇನಿರಲಿಲ್ಲ, ಗಾಳಿಗೆ ಚೆನ್ನಾಗಿ ಆರಿದ್ವು. ಅದಕ್ಕೆ ಎಲ್ಲ ಇವಾಗ ಮಡ್ಚಿಡ್ತಾ ಇದ್ದೀನಿ ನೀಟಾಗೆ. ಸುಮ್ಮನೆ ಎಲ್ಲಂದ್ರೆಲ್ಲ ಹಾಕ್ಬಿಟ್ರೆ ಅವು ಎಲ್ಲಂದ್ರೆಲ್ಲ ಬಿದ್ದುಬಿಟ್ಟಿರ್ತವೆ ಅಂತೇಳ್ಬಿಟ್ಟು ಎಲ್ಲ ಸೈಡ್ಗೆ ಎತ್ತಿಟ್ಟಿದ್ದೆ. ಮತ್ತು ಇವಾಗ ಟೈಮ್ ಸಿಕ್ತಲ್ಲ, ಅದಕ್ಕೆಲ್ಲ ಚಾಪೆ ಹಾಕ್ಬಿಟ್ಟು ಚಾಪೆ ಮೇಲೆಲ್ಲ ಹಾಕ್ಬಿಟ್ಟು ಮತ್ತು ಅಂಗಡಿ ಕಡೆ ಸ್ವಲ್ಪ ನೋಡಿಕೊಂಡು, ನನ್ನ ಮಗ ಬೇರೆ ಮಲಗಿದ್ನ, ಹೆಂಗೋ ಬೇಗ ಕೆಲಸಗಳು ಮಾಡ್ಕೊಳೋಣ ಅಂತೇಳಿ ಎಲ್ಲ ಬೇಗ ಬೇಗ ಮಡ್ಚಿಡ್ತಾ ಇದ್ದೀನಿ. ಅವನು ಎದ್ರಂತೂ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ. ಅವ್ನು ಹುಷಾರಿಲ್ದಿರೋದಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ನನಗಂತೂ. ಅವ್ನು ಮ್ಯಾನೇಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಈ ಕಡೆ ಅಂಗಡಿ ಬೇರೆ, ಮನೆ ಮತ್ತು ಇವನು ನೋಡ್ಕೊಳ್ಳೋ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಇನ್ನೊಂದು 2 ದಿನ ನೋಡಬೇಕು, ಎಲ್ಲ ಹೋಗ್ಬೇಕಂತಿದ್ದೀವಿ. ಅಲ್ಲಿ ಹೋಗಿ ಬಂದಮೇಲೆ ಅಲ್ಲೇನೋ ಹೇಳ್ತಾರಂತ ನೋಡ್ಕೊಂಬಿಟ್ಟು ಮತ್ತು ಅವನಿಗೆ ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಂತ ಇದ್ದೀವಿ. ಅವ್ನು ನೈಟ್ ಆದರೆ ಸಾಕು ಯಾವಾಗಲೂ ಹೊಟ್ಟೆ ಇಟ್ಕೊಂಡೇ ಅಳೋದು, ಆ ಥರ ಎಲ್ಲ ಮಾಡ್ತಾಯಿದ್ದಾನೆ. ಎಷ್ಟು ಎಲ್ಲ ಹತ್ರ ತೋರಿಸಿದ್ರು ಕೂಡ ಬರೀ ಸಿರಪ್ ಎಲ್ಲ ಕೊಡ್ತಾರೆ, ಅದು ಅವನಿಗೆ ಸೆಟ್ ಆಗ್ತಾಯಿಲ್ಲ, ಏನಿಲ್ಲ. ಅವನು ಸ್ವಲ್ಪ ಭಯ ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ಶುಕ್ರವಾರ ಒಂದಿನ ನೋಡ್ಕೊಂಬಿಟ್ಟು ಶನಿವಾರ ಹೋಗ್ಬಿಡೋಣ ಆಸ್ಪತ್ರೆಗೆ ಅಂತೇಳಿ ಫಿಕ್ಸ್ ಆಗಿದ್ದೀವಿ. ಅದು ಏನಾಗುತ್ತೆ ನೋಡಿಬಿಟ್ಟು ಮುಂದೆ ಹೋಗಬೇಕು. ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ನಿಗೆ ಏನು ಪ್ರಾಬ್ಲಮ್ ಇದೆ ಅಂತೇಳ್ಬಿಟ್ಟು. ನೈಟ್ ಅಂತೂ ಫುಲ್ಲು ನಿದ್ದೆನೇ ಮಾಡಲ್ಲ. ಮತ್ತು ಮಲ್ಕೊಂಡ್ರೂ ಕೂಡ ಒಂದು 1/2 hour ಮಲಗ್ತಾನೆ, ಮತ್ತೆ ಎದ್ದುಬಿಡ್ತಾನೆ. ಮತ್ತು ಬೆಳಗಿನ ಜಾವ 4 ಗಂಟೆ, 4:15, 5 ಗಂಟೆ ಆದ್ರೂ ಅವ್ನು ಮಲಗೋಲ್ಲ. ಅಷ್ಟು ಇದಾಗ್ಬಿಟ್ಟಿದೆ ಅವನಿಗೆ. ಅವನ ಆರೋಗ್ಯ ಮಾತ್ರ ತುಂಬ ಇದಾಗ್ತಿದೆ. ಅವನು ನೋಡ್ಕೊಂಬಿಟ್ಟು ನನ್ನ ಆರೋಗ್ಯನೂ ತುಂಬ ಕೆಟ್ಟೋಗ್ತಾ ಇದೆ. ಅದಕ್ಕೆ ಏನು ಮಾಡಬೇಕಂತಲೇ ಅರ್ಥ ಆಗ್ತಿಲ್ಲ ನನಗಂತೂ, ಆ ಥರ ಆಗಿದೆ.
ಏನು ಮಾಡೋಕ್ಕಾಗಲ್ಲ. ಮಕ್ಕಳಂದಮೇಲೆ ಸ್ವಲ್ಪ ದೊಡ್ಡವರಾಗೋವರೆಗೂ ಸ್ವಲ್ಪ ಕಷ್ಟನೇ. ಆದರೂ ಕೂಡ ತುಂಬ ನಮ್ಗೆ ಬೇಜಾರಂದರೆ ಅವ್ನು ಸುಮ್ಮನೆ ಯಾವಾಗಲೂ ಕೊರಗ್ತಿರ್ತಾನಲ್ಲ, ಅದೇ ಒಂಥರ ಬೇಜಾರು ನಮಗೆ. ನೋಡಿ, ಅಂಗಡಿ ಒಳಗಿಂದ ಬಂದು ತಂದು ಪಟ್ಲಿ ಮರಿಗೆ ಹಾಕಿದ್ದ. ಅದು ಸ್ವಲ್ಪ ಸ್ವಲ್ಪ ತಿಂತಾ ಇತ್ತು. ಅವನೊಂದು ಸ್ವಲ್ಪ ತಿಂದು ಅದಕ್ಕೊಂದು ಸ್ವಲ್ಪ ಹಾಕ್ತಾ ಇದ್ದ. ಮತ್ತು ಇಲ್ಲಿ ತರಕಾರಿ ತೊಗೊಂಡಿದ್ನೆಲ್ಲ ಎಲ್ಲ ಜೋಡಿಸ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಕ್ಯಾರೆಟು ಬೀನ್ಸು ಸ್ವಲ್ಪ ಜಾಸ್ತಿ ತೊಗೊಂಡೆ, ಮತ್ತೇನಾದರೂ ಮಾಡ್ಕೊಡೋಣ ಅವನಿಗೆ ಅಂತೇಳ್ಬಿಟ್ಟು. ಖಾರ ಕಡಿಮೆ ಹಾಕಿ ಮಾಡಿದ್ರೆ ಚೆನ್ನಾಗಿ ತಿಂತಾನೆ. ಈ ಫ್ರೂಟ್ಸ್ ನೋಡ್ಬೋದು, ಡ್ರ್ಯಾಗನ್ ಫ್ರೂಟ್ಸ್ ಇದು ನಮ್ಮೂರಲ್ಲಿ ಬೆಳೀತಾ ಇದ್ದಾರೆ. ಆಗಲೇ 2 ವರ್ಷದಿಂದ ಬೆಳೀತಾ ಇದ್ದಾರೆ. ಇಲ್ಲಿ ಕೆಲ್ಸಕ್ಕೆ ಹೋಗ್ತಾರಲ್ವಾ ಯಾರಾದರೂ ಅಕ್ಕರು ಮತ್ತು ಚಿಕ್ಕಮ್ಮರು ಯಾರಾದರೂ ಹೋದಾಗ ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಲಾಸ್ಟಿಗೆ ಅವರು ಮನೆಗೆ ಹೋಗ್ಬೇಕಾರೆ ಎಲ್ರಿಗೂ ಒಂದು 2 3 ಹಣ್ಣು ಕೊಟ್ಟು ಕಳಿಸ್ತಾರೆ. ಮತ್ತು ನಮ್ಮ ಗುಂಡ ಇರೋದ್ರಿಂದ ನಮಗೊಂದು ಹಣ್ಣು ತಂದು ಕೊಟ್ಟಿದ್ರು, ಅವ್ನು ತಿನ್ನಿಸ್ಬೇಕು. ಆಮೇಲೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು. ಮತ್ತು ಜ್ವರ ಆಗಲಿ ಮತ್ತು ಶುಗರ್ ಆಗಲಿ ಪ್ರತಿಯೊಂದು ಕಾಯಿಲೆಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನಮ್ಗೆ ಈಸಿಯಾಗಿ ಸಿಗುತ್ತೆ. ಇದು ತುಂಬ ರೇಟು ಹಣ್ಣು ಬಂದುಬಿಟ್ಟು, ಆದರೆ ಇಲ್ಲಿ ಬೆಳೆಯೋದ್ರಿಂದ ನಮ್ಗೆ ಸ್ವಲ್ಪ ಈಸಿಯಾಗೆ ಸಿಗುತ್ತೆ. ಮತ್ತು ಅವನಿನ್ನ ಮಲ್ಕೊಂಡಿದ್ನಲ್ವ, ಮತ್ತೆ ಎದ್ಬಿಡ್ತಾನೆ ಅಂತೇಳ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂದ್ಕೊಂಡೆ, ಬಿಸಿ ಮುದ್ದೆ. ಮತ್ತು ಅವನು ಬೆಳಗ್ಗೆ ಬೇರೆ ಮುದ್ದೆ ತಿಂದು ಮಲಗಿದ್ನ, ಮತ್ತು ತಿನ್ನೋದಿಲ್ಲ ಏನಂತೇಳ್ಬಿಟ್ಟು ಅನ್ನನೇ ಮಾಡಿದೆ. ಒಂದೆರಡು ಸ್ವಲ್ಪ ಗೋರಿಕಾಯಿ ಮತ್ತು ಒಂದೆರಡು ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ಕರೆಂಟ್ ಬೇರೆ ಹೋಗೋದು ಬರೋದು ಆ ಥರ ಮಾಡ್ತಾಯಿತ್ತು. ಅದಕ್ಕೆ ಮುಂಚೆನೇ ನಾನು ಖಾರಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಇವಾಗ ಡೈರೆಕ್ಟಾಗಿ ಅಷ್ಟೇ ಸ್ವಲ್ಪ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು, ಮತ್ತು ಗೋರಿಕಾಯಿ ಒಂದು 2 ಆಲೂಗೆಡ್ಡೆ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಎಲ್ಲ ಫ್ರೈ ಮಾಡಿ ಚೆನ್ನಾಗೆ, ಮತ್ತು ರುಬ್ಬಿಟ್ಕೊಂಡಿರೋ ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ವಿಸಲ್ ಕೂಗಿಸ್ತೀನಿ ಅಷ್ಟೇ, ಜಾಸ್ತಿ ಏನು ಕೂಗ್ಸೋಕೆ ಹೋಗಲ್ಲ. ಯಾಕಂದರೆ ಆಲೂಗೆಡ್ಡೆ ಮತ್ತು ಗೋರಿಕಾಯಿ ಎರಡೂ ಸಾಫ್ಟ್ ಅಲ್ವಾ, ತುಂಬ ಬೇಗನೆ ಬೇಯುತ್ತೆ. ಇದೇನು ಜಾಸ್ತಿ ಹೊತ್ತೇನು ಬೇಯೋ ಥರ ಇಲ್ಲ. ಇದರಲ್ಲೇ ಒಂದು 1/4% ಬೆಂದಿರುತ್ತೆ. ಯಾಕಂದರೆ ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ನಾವು ಎಲ್ಲ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು, ಅದರಲ್ಲೇ ಸ್ವಲ್ಪ ಬೆಂದಿರುತ್ತೆ. ಇನ್ನೇನು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಅಂತೇಳ್ಬಿಟ್ಟು ನಾನು ಜಾಸ್ತಿ ಕೂಗ್ಸೋಕೆ ಹೋಗಲ್ಲ, ಒಂದು ವಿಸಲ್ ಕೂಗಿಸ್ತೀನಿ ಅಷ್ಟೇ. ಇವಾಗೆಲ್ಲ ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಹಸಿ ಸ್ಮೆಲ್ಲೆಲ್ಲ ಇರುತ್ತೆ, ಬೆಳ್ಳುಳ್ಳೆಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತೇಳಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡ್ಬೋದು ಸ್ವಲ್ಪ ಖಾರ ಆಗಿತ್ತು. ನನ್ನ ಮಗ ತಿಂತಾನೋ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು. ಸ್ವಲ್ಪ ಹೆಂಗೋ ತಿಂದ ಅವನು. ಇಷ್ಟೇ ಈ ಫ್ಲಾಗು, ಜಾಸ್ತಿ ಲೆಂತೇನು ಮಾಡಲಿಲ್ಲ. ಬೆಳಗ್ಗೆ 9:30 ನಾನು ಆಗಲೇ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ 1:15 ಏನಾಗಿತ್ತು ಅಷ್ಟೇ, ಮಧ್ಯಾಹ್ನದವರೆಗೂ. ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ ನಾನು. ಇವಾಗ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ತೀನಿ ಅಷ್ಟೇ, ಜಾಸ್ತಿ ಕೂಗ್ಸೋಕೆ ಹೋಗಲ್ಲ ನಾನು. ಇಲ್ಲಿ ನೋಡ್ಬೋದು ನನ್ನ ಮಗನ ಅವತಾರ. ಅವ್ನಿಗೆ ಅದೇನು ಗೊತ್ತಿಲ್ಲ, ರಾಗಿ ಹಿಟ್ಟು ಹಸಿ ಹಿಟ್ಟು ಅಂದರೆ ಅವ್ನಿಗೆ ಅದೇನು ಇಷ್ಟನೋ ಅದನ್ನೆಲ್ಲ ಎಷ್ಟು ಬಚ್ಚಿಟ್ಟು ಏನಾದರೂ ಅದ್ರ ಮೇಲೆ ಭಾರವಾಗಿರೋದನ್ನ ಇಟ್ಬಿಟ್ರು ಕೂಡ ಅವನು ತೆಗೆದು ಸುಮ್ಮನೆ ತಿಂತಾ ಇರ್ತಾನೆ ಅವನು. ಅದೇನು ಅದರಲ್ಲಿ ಏನು ರುಚಿ ಸಿಕ್ಕಿದೆ ಗೊತ್ತಿಲ್ಲ. ಹಸಿ ರಾಗಿ ಹಿಟ್ಟು ಅಂದರೆ ಸುಮ್ಮನೆ ತೊಗೊಂಡು ಬುಕ್ತಾನೆ ಇರ್ತಾನೆ. ಅವ್ನಿಗಂತೂ ಸುಮ್ಮನೆ ಸಾಕಾಗುತ್ತೆ ಅದರ ವಿಷಯದಲ್ಲಿ. ಇನ್ನೇನು ಅವನ ಹತ್ರ ತೊಗೊಂಡೋಗಿ ಅವ್ನು ಕರ್ಕೊಂಡೋಗಿ ಎಲ್ಲ ಮುಖ ಎಲ್ಲ ತೊಳೆದ್ಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಸಾಂಬಾರು ರೆಡಿಯಾಗಿತ್ತು, ಅನ್ನಕ್ಕೆ ಇಟ್ಟೆ. ಮುದ್ದೆ ಮಾಡೋಣ ಅಂದ್ಕೊಂಡೆ, ಅವ್ನು ತಿನ್ನೋದಿಲ್ಲ ಅಂತೇಳ್ಬಿಟ್ಟು ಅನ್ನನೇ ಮಾಡಿದೆ, ಒಂದು ಟೈಮ್ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು. ಈ ಫ್ಲಾಗ್ ಇಷ್ಟೇ ಆಗಿರುತ್ತೆ. ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ವೀಡಿಯೋನ ಲೆಂತಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಫ್ರೆಂಡ್ಸ್.